ಧರಣಿ ಸರ್ಕಾರದ ವಿರುದ್ಧ ಏನಪ್ಪ ಅಂದರೆ ವಿಶೇಷವಾಗಿ ರಾಜ್ಯ ಸರ್ಕಾರ ಬಡ ಮಧ್ಯಮ ವರ್ಗದವರ ಮೇಲೆ ಬೆಲೆ ಏರಿಕೆಯ ಬರೆಯನ್ನು ಹಾಕಿದ್ದು, ಇದನ್ನು ವಿರೋಧಿಸಿ ಸರ್ಕಾರದ ವಿರುದ್ಧ ರಾಜ್ಯವ್ಯಾಪಿ ಸರಣಿ ಪ್ರತಿಭಟನೆ ಮತ್ತು ಹೋರಾಟ ನಡೆಸುವುದಾಗಿ BJP ರಾಜ್ಯಘಟಕದ ಅಧ್ಯಕ್ಷ BY ವಿಜೇಂದ್ರ ಅವರು ತಿಳಿಸಿದ್ದಾರೆ ಅಂತ ನ್ಯೂಸ್ಗಳು ಬರ್ತಾ ಇದ್ದಾವೆ. ಇಲ್ಲ, ನಾವು ದೊಡ್ಡದಾಗ ಈ ಬೆಲೆ ಏರಿಕೆ ಮೇಲೆ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಇವತ್ತು ದೊಡ್ಡ ಮಾಡುವ ವಿಷಯ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಹಾದಿಲ್ಲ. ಏನಪ್ಪ ಅಂದರೆ ದಾಳಿಗೆ ಪ್ರತಿದಾಳಿನ ಡಿಫೆನ್ಸ್ ಮಾಡಲಿಕ್ಕೆ ಹೋದರೆ ವಿಕೆಟ್ ಹಾರುವಂಥ ಸಾಧ್ಯತೆಗಳು ಇರೋದರಿಂದಾಗಿ ದಾಳಿಗೆ ಪ್ರತಿದಾಳಿ ಮಾಡುವಂಥದ್ದು ಈ ಕೆಲಸವನ್ನು ಈ ನಮ್ಮ BY ವಿಜೇಂದ್ರ ಅವರು ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅಂದ್ರೆ ಈ ಧರಣಿ ಸತ್ಯಾಗ್ರಹ ಯಾಸಕಪ್ಪ ಅಂದರೆ ಬೆಲೆ ಏರಿಕೆ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ಅಥವಾ ಇನ್ನೊಂದು ಮುಡಾ ಹಗರಣದ ವಿರುದ್ಧ, ಮತ್ತೊಂದು ಹಗರಣದ ವಿರುದ್ಧ, ಈ ಕಾಂಗ್ರೆಸ್ನ ಟೋಟಲ್ ಫೇಲ್ಯೂರ್ ವಿರುದ್ಧ ದೊಡ್ಡ ಒಂದು ಧರಣಿ ಮಾಡಿ ನಾನು ಕಾಂಗ್ರೆಸ್ ವಿರೋಧಿ ಅಂತ ತೋರಿಸ್ಕೊಳ್ಳೋ ಜೊತೆಗೆ ನಾನು ಪ್ರಬಲವಾಗಿ ಈ ನಮ್ಮ ಯತ್ನಾಳರ ದಾಳಿನ ಎದುರಿಸಬಲ್ಲೆ ಅನ್ನುವಂಥ ನೆಲೆಯಲ್ಲಿ ಅವರು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾವು ಹೋರಾಟ ಮಾಡ್ತೀವಿ, ಅಹೋರಾತ್ರಿ ಅಲ್ಲಿ ಕುಂತೇ ಬಿಡ್ತೀವಿ, ನಾವು ಬಿಡುವುದಿಲ್ಲ ಅಂತೇಳಿ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷ ಅದ್ರ ಜೊತೆಗೆ ಏನಪ್ಪ ಅಂದರೆ ಸ್ವತಃ ಯಡಿಯೂರಪ್ಪನವ್ರು ಮತ್ತು ಅವ್ರ ಮಗ ಅದರಲ್ಲಿ ಇರುವುದರಿಂದಾಗಿ ಸಹಜವಾಗಿ ಅಲ್ಲಿ ವಿರೋಧ ಪಕ್ಷಗಳು ಒಂದಾಗುವಂಥ ಬರುವಂಥ ಸಾಧ್ಯತೆಗಳಿದ್ದಾವೆ. ಅನೇಕ ಜನ ಕೂಡುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿಟ್ಬಿಟ್ಟದೆ ಇವತ್ತು. ನಿರ್ಣಾಯಕ ಹಂತ ಒಟ್ಟಾರೆಯಾಗಿ ಯಾವುದು ಏನಾಗ್ತದೋ ಗೊತ್ತಿಲ್ಲ. ಒಂದು ಹಂತಂತೆ ಗೊತ್ತಾಗ್ತಾ ಇದೆ ನಿಧಾನಕ್ಕೆ. ಇದು ಇನ್ನು ನಿಲ್ಲುವುದಿಲ್ಲ. ಈಗ ಹೈಕಮಾಂಡ್ ಆದರೂ ಸಹಿತ ಇವ್ರನ್ನ ಮರಳಿ ತೊಗೊಳ್ಳೋದು, ನಮ್ಮ ಪಕ್ಷಕ್ಕೆ ಮರಳಿ ಕರೆಯೋದು ಅಷ್ಟೇ ಕಷ್ಟದ ಕೆಲಸ ಅದ. ಯಾಕಂದ್ರೆ ಯಡಿಯೂರಪ್ಪನವ್ರನ್ನ ದೂರ ಸರಿಸಿದಂಗೆ ಆಗ್ತದೆ. ಯಡಿಯೂರಪ್ಪನವ್ರು ದೂರ ಆದರೆ ಮುಂದಿನ ದಿನಗಳು ದುಷ್ಪರಿಣಾಮ ಪಕ್ಷದ ಮೇಲೆ ಆಗ್ತದೆ. ಹೀಗಾಗಿ ಇವತ್ತು ಧರಿ ಅತ್ತ ಪುಲಿ ಅಂದಂಗೆ ಆಗಿದೆ ನಮ್ಮ ಈ ಒಂದು BJPಯ ಸಂಕಟ. ಅದಕ್ಕಾಗಿ ಅವರು ಹೋರಾಟ ಮಾಡ್ತೀವಿ. ಮತ್ತು ಅದೇ ಕಾಲಕ್ಕೆ ತಾಲೂಕು ಮಟ್ಟದಲ್ಲೇ, ಜಿಲ್ಲಾ ಮಟ್ಟದಲ್ಲೇ ಮನೆ ಮನೆಗಳಿಗೆ ಹೋರಾಟ ಮಾಡಿ ಇವ್ರ ಸೋಲುಗಳನ್ನು ಹೇಳ್ತಾ ಹೋಗ್ತೀವಿ ಮತ್ತು ಹೋರಾಟ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ದಿಶೆಯಲ್ಲೇ ತಮ್ಮ ಲೋಕಲ್ ಇದ್ದಂಥ ಎಲ್ಲ ಲೀಡರ್ಗಳನ್ನು ತಮ್ಮ ಒಂದು ಈ ಹೋರಾಟಕ್ಕೆ ಸಜ್ಜು ಮಾಡುವಂಥ ಕೆಲಸವನ್ನು ಈಗ ತಯಾರಿ ನಡೆಸಿದ್ದಾರೆ ನಮ್ಮ ಈ ಒಂದು